ಸುಲೋಚನ ಹೇಗಿದ್ದಾರೆ? ವೆರಿ ನೈಸ್. ಸೂಪರ್ ಸೂಪರ್. ತುಂಬಾ ಚೆನ್ನಾಗಿದೆ ಮೂವಿ ಸರ್, ತುಂಬಾ ಎಂಜಾಯ್ ಮಾಡಿದ್ವಿ ಸರ್. ಬನ್ನಿ ಹ್ಯಾನ್ ಅವರಿಗೆ ಸರ್, ಜರ್ಮನಿ ಬನ್ನಿ ಸರ್. ಫಸ್ಟ್ ಜರ್ಮನಿ ಕರಿತಾ ಇದ್ದಾರೆ ಎಲ್ಲರೂ. ನಾಳೆ ಎಲ್ಲ ಫ್ರೆಂಡ್ಸ್ ಕರೀರಿ. ಇನ್ನೊಂದು ಥಿಯೇಟರ್ ಇನ್ನೊಂದು ಶೋ ಇದೆ. ನಾಳೆ ಎಲ್ಲ ಫ್ರೆಂಡ್ಸ್ ನಾಳೆ ಕೂಡ ಇನ್ನೊಂದು ಶೋ ಇದೆ. ಮಾತಾಡಲ್ಲ ಎಲ್ಲಿಗೆ ಎಲ್ಲ ಮಾತಾಡ್ತೀರಿ. ಇಲ್ಲ ಹಾಕಲ್ಲ ಮೂವಿ ಪೋಸ್ಟರ್ ಹಾಕ್ತೀವಿ. ಬರ್ಲೆ ಥ್ಯಾಂಕ್ ಯು. ಮೂವಿ ತುಂಬಾ ಚೆನ್ನಾಗಿತ್ತು. ಸುಲೋಚನ ಆಸಮ್ ಇತ್ತು. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಹೋಗ್ಲಿ. ಶೆಟ್ರ್ ಆಕ್ಟಿಂಗ್ ಸೂಪರ್. ಶೆಟ್ರ್ ಆಕ್ಟಿಂಗ್ ಸಖತ್ತಾಗಿತ್ತು. ಸೊ ನಿಮಗೆ ಮೂವಿ ಹೇಗೆ ಅನಿಸ್ತು? ಸೂಪರ್. ಸಾತ್ವಿಕ್ ತುಂಬ ಚೆನ್ನಾಗಿತ್ತು ಮೂವಿ. ಮತ್ತು ಇದೇ ಥರ ಮೂವಿಗಳು ಬರಲಿ ಜಾಸ್ತಿ. ಆಲ್ ದಿ ಬೆಸ್ಟ್. ಮಣ್ಣು ಹೊತ್ತಿಸ್ತಾನ. ಸು ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷ ಏನಂದರೆ, ಒಂದು ಕನ್ನಡ ಮೂವಿ ನೋಡ್ಕೊಬಂದೆ. ತುಂಬ ದಿನಗಳ ನಂತರ, ತುಂಬ ತಿಂಗಳುಗಳ ನಂತರ ಜರ್ಮನಿಲಿ ಕನ್ನಡ ಮೂವಿ ಬರೋದೇ ಕಡಿಮೆ, ಅಪರೂಪ. ಅಂಥದ್ರಲ್ಲಿ ಸೂ ಅಂಡ್ ಸೋ ಮತ್ತು ಕನ್ನಡ ಮೂವಿ ರಿಲೀಸ್ ಆಗಿತ್ತು. ಕರ್ನಾಟಕದಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ನಿಮಗೆ ಎಲ್ಲರೂ ಗೊತ್ತಿರುತ್ತೆ. ಇಲ್ಲೂ ಅಷ್ಟೇ ಒಳ್ಳೆ ಪ್ರತಿಕ್ರಿಯೆ. ಜರ್ಮನಿಲಿ 44 ಶೋಸ್ ಏನೋ ಕೊಟ್ಟಿದ್ದಾರೆ ಟೋಟಲ್, ಎಲ್ಲ ಫುಲ್ ಶೋಸ್. ನಾಳೆನೂ ಕೂಡ ಸಂಡೇ, ನಾಳೆನೂ ಕೂಡ ಅಷ್ಟೇ ತುಂಬ ಶೋಸ್ ಇದೆ ಅಂದ್ಕೊಳ್ತೀನಿ. ಅದು ಕೂಡ ಹೌಸ್ಫುಲ್ ಆಗಿರುತ್ತೆ ಐ ಥಿಂಕ್. 1.5 ಕೋಟಿ ಬಜೆಟ್ ಮೂವಿ ಇಷ್ಟೊಂದೆಲ್ಲ ಒಂದು ಫನ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿ ಇಷ್ಟೊಂದೆಲ್ಲ ನಗಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಂದಿದ್ದವರೆಲ್ಲ ತುಂಬ ಎಂಜಾಯ್ ಮಾಡಿದರು. ಅವ್ರು ಏನು ಹೇಳಿದರು ಅನ್ನೋದನ್ನು ಅಂದರೆ ತುಂಬ ಡೀಟೇಲ್ ಇಂಟರ್ವ್ಯೂ ಏನಿಲ್ಲ, ಜಸ್ಟ್ ಒಂದು ಅಪ್ಲೋಡ್ ಮಾಡಿದ್ದೀನಿ. ಮೂವಿ ನೋಡಿದ ಮೇಲೆ ರಾಜ್ಬಿ ಶೆಟ್ಟಿ ಅವರ ಹತ್ರ ಕೂಡ ನಾವು ಒಂದು ವಿಡಿಯೋ ಕಾಲ್ ಮಾಡಿ ಇಂಟ್ರ್ಯಾಕ್ಟ್ ಮಾಡಿದ್ವಿ. ತುಂಬ ಖುಷಿ ಅನ್ನಿಸ್ತದೆ ನನಗೆ. ಆ್ಯಂಡ್ ಕಮಿಂಗ್ ಟು ಮೂವಿ, ಹ್ಯಾಟ್ಸ್ ಆಫ್ ಟು ಡೈರೆಕ್ಟರ್. ಒಂದು ಸಣ್ಣ ಬಜೆಟ್ ಇಟ್ಕೊಂಡು ಯಾವ ಥರ ಮೂವಿ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಕಂಟೆಂಟ್ ಇಸ್ ದಿ ಕೀ ಅಂತ ಹೇಳ್ತೀವಿ ಈ ರೀಸೆಂಟ್ ಟೈಮ್ಸಲ್ಲಿ. ತುಂಬ ಇಂಪಾರ್ಟೆಂಟ್ ಅದು ಬಜೆಟ್. ಈ ಬಜೆಟ್ ಮೂವಿ ಎಷ್ಟು ಇಂಪಾರ್ಟೆಂಟು, ಹಾಗೆಯೇ ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ತುಂಬ ಇಂಪಾರ್ಟೆಂಟ್. ಈ ಒಂದು ಮೂವಿ ಅಷ್ಟು ಕಡಿಮೆ ಬಜೆಟ್ ಆದರೂ ಕೂಡ ನಿಮಗೆ ಎಲ್ಲೂ ಕೊರತೆ ಅಂತ ಅನಿಸಲ್ಲ. ಥ್ರೂ ಔಟ್ ಮೂವಿ ನಿಮಗೆ ಎಂಟರ್ಟೈನ್ಮೆಂಟ್ ಇದೆ, ನಗಿಸುತ್ತೆ. ಎಮೋಷನ್ಸ್ ಕೂಡ ಕ್ಯಾರಿ ಮಾಡಿದ್ದಾರೆ ಈ ಮೂವಿಲಿ. ಇಟ್ಸ್ ನಾಟ್ ಜಸ್ಟ್ ಬರೀ ನಗೋದು ಅಂತಲ್ಲ, ಒಂದು ಸೋಷಿಯಲ್ ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಐ ಥಿಂಕ್ ತುಂಬ ಚೆನ್ನಾಗಿ ಮೂವಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ನೋಡಿದವರೆಲ್ಲ ತುಂಬ ಇಷ್ಟಪಟ್ಟರು, ಮತ್ತು ಇನ್ನೊಂದು ಸಲ ನೋಡಬೇಕು ಅಂತ ಕೂಡ ಹೇಳ್ತಾಯಿದ್ರು. ಬಟ್ ಶೋಸ್ ನೋಡೋಣ, ನೆಕ್ಸ್ಟ್ ವೀಕ್ ಏನಾದ್ರು ಕೊಡ್ತಾರೆ ಹೇಗೆ ಅಂತ, ಏನಾದರೂ ಟ್ರೈ ಮಾಡುವ ನೆಕ್ಸ್ಟ್ ಹೋದರೆ. ಆ್ಯಂಡ್ ಇದರಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಇದೆ. ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ಸ್ಗಳಿಗೆ ಡೆಪ್ತ್ ಕೊಟ್ಟಿದ್ದಾರೆ ಅಂದರೆ, ಎಲ್ಲ ಕ್ಯಾರೆಕ್ಟರ್ಸು ಬರ್ತಾರೆ, ನಗಿಸ್ತಾರೆ, ಹೋಗ್ತಾರೆ. ಐ ಥಿಂಕ್ ರಾಜ್ಬಿ ಶೆಟ್ಟಿ ಅವರಂತ ಇಂಟ್ರೊಡಕ್ಷನ್ ಅಂತೂ ಹಾಸಮ್ ತುಂಬ ಚೆನ್ನಾಗಿತ್ತು. ಅದಂತೂ ನಿಮ್ಮನ್ನು ಸೀಟ್ ಮೇಲೆ ತುಂಬ ಎಂಜಾಯ್ ಮಾಡ್ತೀರಾ ಆ ಒಂದು ಸೀನ್ ಎಸ್ಪೆಷಲಿ. ಆ್ಯಂಡ್ ಭಾವ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಅದು ಸ್ಟಾರ್ಟಿಂಗಲ್ಲಿ ನನಗೆ ಎಸ್ಪೆಷಲಿ ನಂಗೆ ಅನಿಸಿದ್ದು ಸ್ವಲ್ಪ ಜಾಸ್ತಿ ಲೆಂತಿ ಆಯಿತು ಅನ್ನಿಸ್ತು ಅಷ್ಟೇ ಅವ್ರ ಇಂಟ್ರೊಡಕ್ಷನ್ ಸ್ಟಾರ್ಟಿಂಗ್ ಬರೋದು. ಬಟ್ ಸೆಕೆಂಡ್ ಹಾಫ್ ಅವ್ರದ್ದು ಚೆನ್ನಾಗಿದೆ ಕ್ಯಾರೆಕ್ಟರೈಸೇಷನ್. ಡೈರೆಕ್ಟರ್ಸ್ ಚೆನ್ನಾಗಿ ನಿಭಾಯಿಸಿದ್ದಾರೆ. ಡೈರೆಕ್ಟರ್ಸ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದೇ ಮೇಯ್ನ್ ರೋಲ್ ಒಂಥರ. ಆ್ಯಂಡ್ ಕತೆ ಒಂಥರ ಕೈಂಡ್ ಆಫ್ ಎಲ್ಲ ಇಮ್ಯಾಜಿನೇಷನ್ ಇದರಲ್ಲೇ ಬದುಕ್ತಾರೆ ಎಲ್ಲರೂ ಕೂಡ. ಸಮಥಿಂಗ್ ಅದು ನೀವು ಮೂವಿ ನೋಡಿದ್ರೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನಾವು ಜಾಸ್ತಿ ಕತೆ ಬಗ್ಗೆ ಹೋಗೋದು ಬೇಡ. ಸೊ ಮೂವಿ ಟಾಪ್ ನಾಚ್. ನೀವೆಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ನೋಡ್ಕೊಂಬರ್ಬೋದು.
ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ನಿಮಗೆ ತುಂಬ ಇಷ್ಟ ಆಗ್ತದೆ. ಎಸ್ಪೆಷಲಿ ನನಗೆ ಡ್ಯೂರೇಷನ್ ಕೂಡ ಕಡಿಮೆ ಇದೆ, 2 hours 15-17 minutes ಅನ್ನೋದು ಅಷ್ಟೇ. ಐ ಥಿಂಕ್ ಪರ್ಫೆಕ್ಟ್, ಅದು ಡ್ಯೂರೇಷನ್ ಕರೆಕ್ಟಾಗಿದೆ ಮತ್ತು ಈ ಥರ ಮೂವೀಸ್ಗೆಲ್ಲ ನನಗಂತೂ ತುಂಬ ಖುಷಿ ಆಯಿತು. ಮದುವೆ ಒಂದು ಸೀನ್ ಇದೆ ಕಂಪ್ಲೀಟ್ ಸ್ಟಾರ್ಟಿಂಗ್, ಅದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಸಕ್ಕತ್ತಾಗಿದೆ ಮಾತ್ರ. ಅದು ಕೂಡ ಸಾಂಗ್ ಇರ್ಬೋದು ಎಲ್ಲ ತುಂಬ ಸ್ವೀಟಾಗಿ ತೆಗೆದಿದ್ದಾರೆ ಮಾತ್ರ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಶೋಕಂದು, ಅಂದರೆ ಒಂದು ಲವ್ ಆ್ಯಂಗಲ್, ಅಲ್ಲಿಂದ ಕತೆ ಮೇನ್ ಕತೆ ಸ್ಟಾರ್ಟ್ ಆಗೋದು. ಬಟ್ ಒಂದು ಅಕ್ಷರ ಮಾತಾಡೋಂಗಿಲ್ಲ, ಅವ್ರಿಗೊಂದು ವರ್ಡ್ ಕೂಡ ಕೊಟ್ಟಿಲ್ಲ. ಅದೊಂದು ಚೂರು ಕೊಡ್ಬೋದಾಗಿದ್ದೀನಪ್ಪ. ನೋಡಿ ಡೈರೆಕ್ಟರ್ಸ್ ಯಾವ್ಯಾವ ಥರ ಥಿಂಕ್ ಮಾಡಿರ್ತಾರೆ ಅಂತ ಅಷ್ಟೇ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಸೊ ಒಂದು ಕ್ಯಾರೆಕ್ಟರ್ನ ಮಾತಾಡಿಸ್ತಾನೂ ಕೂಡ ಮೂವಿಲಿ ಥ್ರೂ ಔಟ್ ಮೂವಿಲಿ ತೋರಿಸ್ಬೋದು ಅಂತ ತೋರಿಸಿದ್ದಾರೆ. ಆ್ಯಕ್ಚುಲಿ ಒಂದು ಅಕ್ಷರ ಒಂದು ವರ್ಡ್ ಕೂಡ ಕೊಟ್ಟಿಲ್ಲ ಅವರಿಗೆ, ಬರೀ ನಗಾಡ್ತಾರೆ, ಇಟ್ಕೊಂಡಿರ್ತಾರೆ ಅಷ್ಟೇ. ಏನಿವೆ ನನಗೆ ತುಂಬ ಖುಷಿಯಾಗಿದೆ ಮೂವಿ ನೋಡಿ. ಸೊ ನೀವು ಕೂಡ ಎಂಜಾಯ್ ಮಾಡಿದ್ರೆ ಆಲ್ರೆಡಿ ನೋಡಿ. ಯಾರ್ಯಾರು ನೋಡಿಲ್ಲ ಅವರು ಫ್ಯಾಮಿಲಿ ಸಮೇತ ಕರ್ಕೊಂಡೋಗಿ ಫ್ಯಾಮಿಲಿ ಸಮೇತ ಹೋಗಿ ನೋಡ್ಕೊಬನ್ನಿ, ತುಂಬ ಚೆನ್ನಾಗಿದೆ. ಈ ಥರ ಮೂವಿ ಗೆಲ್ಲಬೇಕು, ಹಾಗೆಯೇ ಒಳ್ಳೊಳ್ಳೆ ಮೂವೀಸ್ ಇದೇ ಥರ ಬರ್ತಾ ಇರಬೇಕು ನಮಗೆ ಇಂಡಸ್ಟ್ರಿಗೆ. ನಾವು ಕೂಡ ಯಾರು ಕಡಿಮೆ ಇಲ್ಲ ನನಗೆ ತೋರಿಸ್ಕೊಳ್ತಾ ಇರಬೇಕು. ಇಂಡಸ್ಟ್ರಿ ಫಸ್ಟ್ ಹಾಫಲ್ಲಿ ಸ್ವಲ್ಪ ಲೋ ಇತ್ತು, ಇವಾಗ ಚೇತರಿಸ್ಕೊಂಡಿದೆ. ಸೊ ನನಗೆ ಈ ಒಂದು ಮೂವಿಲಿ ತುಂಬ ಒಂದು ಸೀನ್ ಇಷ್ಟ ಆಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಒಂದು ಬರುತ್ತೆ, ಅಶೋಕನ ಕ್ಯಾರೆಕ್ಟರ್ ಕನ್ವರ್ಟ್ ಆಗೋದು ಸ್ಲೋ ಚೆನ್ನಾಗಿ. ಆವಾಗ ಅಲ್ಲಿರೋ ಸುತ್ತಮುತ್ತ ಕ್ಯಾರೆಕ್ಟರ್ಸ್ಗಳೆಲ್ಲ ತುಂಬ ಭಯ ಬಿದ್ದುಬಿಟ್ಟಿರ್ತಾರೆ, ಸ್ಟನ್ನಾಗಿ ಹೋಗ್ಬಿಟ್ಟಿರ್ತಾರೆ. ಬಟ್ ನಮಗೆ ತುಂಬ ಫನ್ನಿಯಾಗಿದೆ ಇದು, ನೋಡಿ ಮಜಾ ಮಾಡ್ತೀರಾ ನೀವು ಇಂಥದನ್ನ. ಸೊ ಡೈರೆಕ್ಟರ್ಸ್ ಕ್ರಿಯೇಟಿವಿಟಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಏಕೆಂದರೆ ಆ ಕ್ಯಾರೆಕ್ಟರ್ ಹೇಗಿದೆ ಅಂದರೆ ಎಲ್ಲರೂ ಕೂಡ ಎದುರುಕೊಂಡು ಚೆನ್ನಾಗಿ ಹೋಗಿರ್ತಾರೆ. ಸೊ ಆ ಒಂದು ಅಶೋಕನ ಕ್ಯಾರೆಕ್ಟರ್ ಒಂದು ಕಡೆ ಬೈಕ್ ತೊಗೊಂಡು ಹೋಗ್ತಾರೆ, ಅದನ್ನು ಫಾಲೋ ಮಾಡ್ಕೊಂಡು ಹೋಗುವಂಥ ಜನರಲಾಗಿ ಹೇಳಿ ಕಳಿಸ್ತಾರೆ ರವೀಣ್ಣ ಗಾಡೀಲಿ ಹೆಂಗೆ ಅಂದರೆ ಸ್ಟ್ಯಾಂಡ್ ಹಾಕಿರೋ ಹಂಗೆ ಹೋಗ್ತಾ ಇರ್ತಾರೆ. ಸೊ ನನಗೆ ಏನು ಅನಿಸಿದ್ದು ಅಂದರೆ, ಸೊ ರವೀಣ್ಣಂಗೆ ಅಲ್ಲಿ ಏನು ಆಗ್ತಾಯಿದೆ ಏನು ಅಂತಲೇ ಗೊತ್ತಾಗಲ್ಲ, ಆ ರಿಯಲೈಸೇಷನ್ ಇಲ್ಲ ಅವ್ರಿಗೆ, ಆ ಮೂಮೆಂಟಲ್ಲಿ ಇರಲ್ಲ ಅವರು. ಅಂದರೆ ಈಸ್ ಥಿಂಕಿಂಗ್ ಡಿಫ್ರೆಂಟ್ ಅಂತ. ಸೊ ಅವ್ರನ್ನ ಜಸ್ಟ್ ಫಾಲೋ ಮಾಡಬೇಕಷ್ಟೇ. ಅಂದರೆ ಸಣ್ಣ ಡೀಟೇಲು ಎಷ್ಟು ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ, ಸ್ಟ್ಯಾಂಡ್ ಆಗ್ತಾ ಇರೋದು, ಸೊ ಹಾಗೆ ಬೈಕ್ ಓಡಿಸ್ಕೊಂಡು ಹೋಗೋದು. ಸೊ ಈ ಥರ ತುಂಬ ಇದೆ, ತುಂಬ ನೈಜವಾಗಿ ತೋರಿಸಿದ್ದಾರೆ ಬಿಗಿನಿಂಗಿಂದ ಹಿಡಿದು ಕೊನೆವರೆಗೂ. ಎಲ್ಲ ಕ್ಯಾರೆಕ್ಟರ್ಸ್ಗಳು ನಗಿಸ್ತವೆ ನಿಮಗೆ, ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ಕನೆಕ್ಟ್ ಆಗ್ತಾರೆ. ಐ ಥಿಂಕ್ ನೀವು ಮೂವಿಯಿಂದ ಹೊರಗಡೆ ಬಂದಾಗ ತುಂಬ ಕ್ಯಾರೆಕ್ಟರ್ಸ್ಗಳು ನಿಮ್ಮ ತಲೆಯಲ್ಲಿ ಇರುತ್ತೆ ಆ್ಯಕ್ಚುಲಿ. ಸೊ ಆ ಥರ ಒಂದು ಮೂವಿ ಇದು. ಸೊ ನೀವು ಕುಟುಂಬ ಸಮೇತರು ಆಗಿ ಎಲ್ಲರೂ ಹೋಗಿ ಆರಾಮಾಗಿ ಈ ಮೂವಿನ ನೋಡ್ಕೊಂಡು ಬರ್ಬೋದು, ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ನಾನು ಕೂಡ ರೆಕಮೆಂಡ್ ಮಾಡಿದ್ದೀನಿ ನಮ್ಮ ಫ್ಯಾಮಿಲಿಗೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಅಂತೆಲ್ಲ. ಐ ಥಿಂಕ್ ಈ ಥರ ಮೂವೀಸ್ ತುಂಬ ಅಪರೂಪ ಬರೋದು ನಮಗೆ, ಬಂದು ಸಕ್ಸಸ್ ಆಗೋದು ಕೂಡ ಅಪರೂಪ. ಅದರಲ್ಲಿ ಇದು ಕರ್ನಾಟಕದಲ್ಲಿ ಈ ರೇಂಜಿಗೆ ಸಕ್ಸಸ್ ಆಗಿರೋದು ನೋಡಿ ತುಂಬ ಖುಷಿ ಆಗ್ತದೆ ನನಗೆ. ಆ್ಯಂಡ್ ಮತ್ತೆ ಸಿಗೋಣ, ನಾವು ಕಾಂತಾರ ಚಾಪ್ಟರ್ 1 ಬರ್ತಾ ಇದೆ, ಅದಕ್ಕಿಂತ ಮುಂಚೆ ಯಾವ್ದು ಬರುತ್ತೆ ಗೊತ್ತಿಲ್ಲ. ಜರ್ಮನಿಯಲ್ಲಿ ತುಂಬ ರೇರ್ ನಮಗೆ ಮೂವೀಸ್ ಎಲ್ಲ ಬರೋದು. ಆದಷ್ಟು ಕನ್ನಡ ಡಿಸ್ಟ್ರಿಬ್ಯೂಟರ್ಸ್ ಸ್ವಲ್ಪ ಪುಷ್ ಮಾಡಬೇಕು ನಮಗೆ, ನಾವು ಹೇಳಿ ಸಾಕಾಗೋಯ್ತು. ನೋಡೋಣ. ಸೋಫಾರ್ ಇವಾಗ ಸೂ ಆ್ಯಂಡ್ ಸೋನಾ ಎಂಜಾಯ್ ಮಾಡುವ ಆ ಒಂದು ಸಕ್ಸಸ್ನ. ಆ್ಯಂಡ್ ಇದೇ ಥರ ಒಳ್ಳೊಳ್ಳೆ ಮೂವೀಸ್ ಬರ್ತಾ ಇರಲಿ ಕೇಳ್ಕೊಳುವ ಅಷ್ಟೇ. ಆ್ಯಂಡ್ ಸಾಕಾಯ್ತು ಇವತ್ತು ಆ್ಯಕ್ಚುಲಿ. ಮತ್ತೆ ಸಿಗೋಣ ನೆಕ್ಸ್ಟು ಯಾವುದಾದ್ರೂ ಮೂವಿ ರಿಲೀಸಲ್ಲಿ. ಅಂದರೆ ತುಂಬ ಕಷ್ಟ ಯೂಟ್ಯೂಬ್ ಅಪ್ಲೋಡ್ ಮಾಡೋದು, ವೀಡಿಯೋಸ್ ಎಡಿಟ್ ಎಲ್ಲ ಮಾಡೋದು. ನೋಡೋಣ. ಹಾಗೆಯೇ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದೀನಲ್ಲ ಅಟ್ಯಾಚ್ ಮಾಡ್ತೀನಿ, ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ. ಜಾಸ್ತಿ ಏನು ಡಿಸ್ಕಷನ್ ಆಗಿಲ್ಲ, ಸಣ್ಣದಕ್ಕೆ ಸ್ವಲ್ಪ ಶಾರ್ಟ್ ವೀಡಿಯೋ ಇದೆ ಅಷ್ಟೇ ಅವ್ರದ್ದು. ಓಕೆ, ಟೇಕ್ ಕೇರ್, ಬಾಯ್.